ಹಲೋ ನಮಸ್ಕಾರ. ನೀವು ನೋಡ್ತಿದ್ದೀರಾ ರಾಜ್ಕುಮಾರ್ ಯೂಟ್ಯೂಬ್ ಚಾನಲ್ ಗೈಸ್. ಯಾರಲ್ಲಿ ನೋಡ್ತೀವಿ ನಮ್ಮ ಚಾನಲ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಎಷ್ಟೊಂದು ಜನ ನಮ್ಮ ವೀಡಿಯೋಸ್ಗೆ ಸಪೋರ್ಟ್ ಮಾಡಲ್ಲ, ಹಾಗೆ ವೀಡಿಯೋನ ಲೈಕ್ ಮಾಡಲ್ಲ, ಏನು ಮಾಡಲ್ಲ. ಅದರಿಂದ ನಾನು ಹೇಳ್ತಿದ್ದೀನಿ, ವೀಡಿಯೋನ ನಮ್ಮ ಬಂದಿದ ತಕ್ಷಣ ವೀಡಿಯೋಗೆ ಲೈಕ್ ಮಾಡ್ಕೊಳ್ಳಿ. ಯಾಕಂದರೆ ನೀವು ಮಾಡೋ ಲೈಕ್ ನನಗೆ ತುಂಬ ಮೋಟಿವೇಶನ್ ಅಂತ ಕೊಡುತ್ತೆ ಮುಂದಿನ ವೀಡಿಯೋಗೆ. ಗೈಸ್ ಇವಾಗ ಏನಪ್ಪ ಅಂದರೆ, ನಿಮ್ಗೆ ಎಷ್ಟೊಂದು ಜನ ಯೂಟ್ಯೂಬಲ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡೋದೇ ಗೊತ್ತಿಲ್ಲ. ಯೂಟ್ಯೂಬಲ್ಲಿ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಹೋಗ್ತೀರಾ, ಬಟ್ ಯಾವುದು ವೈರಲ್ ಆಗೋಲ್ಲ. ಬಟ್ ನೀವು ಅಪ್ಲೋಡ್ ಮಾಡೋದೇ ತಪ್ಪು. ಯಾಕಂದರೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಬಾರ್ದು. ನಾನೊಂದು ಸಜೆಷನ್ ಕೊಡ್ತೀನಿ. ಅಂದರೆ ಇವಾಗ ಇದರಲ್ಲಿ ಅಪ್ಲೋಡ್ ಮಾಡಿದ್ರೆ ನಿಮಗೆಲ್ಲ ಅಂದರೆ 100% ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ 90% ಆದರೂ ವ್ಯೂಸ್ ಹೋಗೋ ಚಾನ್ಸಸ್ ಇದೆ. ನಾನು ಎಷ್ಟೊಂದು ವೀಡಿಯೋಸ್ ಎಲ್ಲ ಟ್ರೈ ಮಾಡಿದ್ದೀನಿ. ನಿನ್ನೆ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ, ಮೊನ್ನೆ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ, ಒಂದು ತಿಂಗಳು ಹಿಂದೆ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ. ಯಾವ್ಯಾವ ಥರ ಅಂದರೆ 3 ಥರ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತಿದ್ದೆ. ಯಾವ ಥರ ಅಂತ ನಿಮಗೆಲ್ಲ ಹೇಳ್ತೀನಿ ಸ್ಕ್ರೀನ ಮೇಲೆ. ಯಾಕಂದರೆ ಇಲ್ಲಿ ನಿಮಗೆ ನಾನು ತೋರಿಸ್ಬೇಕಾಗುತ್ತೆ. ಅದರಿಂದ ಗೈಸ್ ಯಾವುದೇ ಥರ ನಿಮಗೆ ವೀಡಿಯೋ ಅಪ್ಲೋಡ್ ಮಾಡೋದಲ್ಲ, ಕಂಪ್ಲೀಟಾಗಿ ವೀಡಿಯೋನ ಮಾಡ್ತೀನಿ. ಯಾರೆಲ್ಲ ನಮ್ಮ ಚಾನಲ್ ಹೊಸ್ದಾಗಿ ಬಂದಿರೋರು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಎಷ್ಟೊಂದು ಜನ ನನ್ನ ವೀಡಿಯೋನ ನೋಡ್ತಾರೆ, ಸುಮ್ಮನೆ ಏನೋ ಮಾಡೋದು ನೋಡ್ತಾರೆ ಹೋಗ್ತಾರೆ. ಗೈಸ್ ತಮ್ಮನೆಲ್ಲ ನೋಡ್ದಂಗೆ ತುಂಬ ಚೆನ್ನಾಗಿ ನಾನು ವೀಡಿಯೋನ ಎಕ್ಸ್ಪ್ಲೈನ್ ಮಾಡ್ತೀನಿ. ಬನ್ನಿ ಗೈಸ್ ಇವಾಗ ವೀಡಿಯೋನ ಶುರು ಮಾಡೋಣ. ಗೈಸ್ ಸ್ಕ್ರೀನ್ ರೆಕಾರ್ಡನ್ನು ಆನ್ ಮಾಡಿದ್ದೀನಿ. ಈಗ ನೀವು ತೋರಿಸ್ತೀನಿ ನೋಡಿ ಗೈಸ್. ಇವಾಗ ಯೂಟ್ಯೂಬ್ನ ಓಪನ್ ಮಾಡ್ಕೊಳ್ಳಿ. ಅಂದರೆ ನೀವು ಯಾವ ಥರ ಅಪ್ಲೋಡ್ ಮಾಡ್ತೀರಾ ಅನ್ನೋದು ಪ್ರೊಸೆಸ್ನ ತೋರಿಸ್ತೀನಿ. ಇಲ್ಲಿ ಹೋಗ್ಬಿಟ್ಟು ನೀವು ಪ್ಲಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಡೈರೆಕ್ಟಾಗಿ ವೀಡಿಯೋನ ಅಪ್ಲೋಡ್ ಮಾಡ್ತೀರಾ, ಶಾರ್ಟ್ ಆಗಲಿ ವೀಡಿಯೋ ಆಗಲಿ ಯಾವುದೇ ಆಗಲಿ, ಇಲ್ಲಿ ಆಕ್ಸೆಸ್ ಮೇಲೆ ಕ್ಲಿಕ್ ಮಾಡಿ ಈ ಥರ ಅಪ್ಲೋಡ್ ಮಾಡ್ತೀರಾ. ಬಟ್ ನೀವು ಮಾಡೋದು ಇದು ತಪ್ಪು ಗೈಸ್. ಯಾಕಂದರೆ ನಾನು ಹೇಳೋದು ಈ 3 ಟ್ರಿಕ್ಕಿಂದ ನಿಮಗೆ 100% ಆಗಿ ನಿಮಗೆ ವೀಡಿಯೋ ಅಪ್ಲೋಡ್ ಮಾಡೋದ್ರಿಂದ ನಿಮಗೆ ಏನೇನು ಬೆನಿಫಿಟ್ ಇದೆ ಎಲ್ಲ ನಿಮಗೆ ವೀಡಿಯೋದಲ್ಲಿ ಹೇಳ್ಕೊಂಡು ಹೋಗ್ತೀನಿ. ಬನ್ನಿ ಗೈಸ್ ಇವಾಗ ನೀವು ಫಸ್ಟು ನಿಮ್ಮ ಗ್ಯಾಲರಿನ ಓಪನ್ ಮಾಡ್ಕೊಳ್ಳಿ. ನೀವು ಯಾವ ವೀಡಿಯೋನ ಎಕ್ಸ್ಪೋರ್ಟ್ ಮಾಡ್ಕೊಂಡಿರ್ತೀರ ಅಂದರೆ ವಿಡಿಯೋ ಎಡಿಟಿಂಗ್ ಮಾಡಿ ಎಕ್ಸ್ಪೋರ್ಟ್ ಮಾಡ್ಕೊಂಡಿರ್ತೀರಲ್ಲ, ಆ ವೀಡಿಯೋನ ಓಪನ್ ಮಾಡ್ಕೊಳ್ಳಿ ಗೈಸ್. ಮೇಲ್ಗಡೆ ಇಟ್ಕೊತೀನಿ. ಇವಾಗ ಎಕ್ಸ್ಪೋರ್ಟ್ ಮಾಡ್ಕೊಂಡಿರೋ ವೀಡಿಯೋನ ನೀವು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಗೈಸ್ ಏನಂದರೆ, ನೀವು ಇಲ್ಲಿ ರೀನೇಮ್ ಮತ್ತೆ ಕಾಣಿಸ್ತಿದೆಯಲ್ಲ, ನಾನು ಯಾವ ಥರ ಸೇವ್ ಮಾಡ್ಕೊಂಡಿದ್ದೆ. ಇವಾಗ ನಾನು ಇನ್ಸ್ಟಾಗ್ರಾಮ್ ಬಗ್ಗೆ ಒಂದು ರೀಲ್ಸ್ ವೈರಲ್ ಆಗುತ್ತೆ ಅಂತ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ. ಅದನ್ನೇ ನಿಮಗೆ ಸ್ಕ್ರೀನ್ ರೆಕಾರ್ಡಾಗಿ ತೋರಿಸ್ತಾ ಇದ್ದೀನಿ. ಅಂದರೆ ಮೊದಲು ಅದೆಲ್ಲ ಬೇರೆ ಏನೆಲ್ಲ ಇರುತ್ತೆ ಅದನ್ನು ನೀವು ಇದು ಮಾಡಿಬಿಟ್ಟು ಅಂದರೆ ಇಂಟು ಕೊಟ್ಟರೆ ನಿಮಗೆ ಅಲ್ಲಿ ಕ್ಲಿಯರ್ ಆಗುತ್ತೆ. ನೀವು ಯಾವುದ್ರ ಬಗ್ಗೆ ವೀಡಿಯೋ ಮಾಡಿದ್ದೀರಾ ಅದನ್ನು ಟೈಟಲ್ನ ಕೊಡಿ. ಅಂದರೆ ಜಾಸ್ತಿ ಬರೋಲ್ಲ, ಸ್ವಲ್ಪ ಕಮ್ಮಿ ಬರುತ್ತೆ. ನೀವು ಅಷ್ಟನ್ನ ಸೇವ್ ಮಾಡಿಕೊಂಡು ನೀವು ಬಂದ್ಬಿಡಿ ಬ್ಯಾಕ್ ಬಂದ್ಬಿಟ್ಟು ನಿಮ್ಮ ಕ್ರೋಮ್ ಬ್ರೌಸರಲ್ಲಿ ನಿಮ್ಮ YT ಸ್ಟುಡಿಯೋನ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ನಿಮ್ಮ YT ಸ್ಟುಡಿಯೋ ಏನಿದೆ ನಿಮಗೆ ಗೊತ್ತಿರೋಂಗೆ ಅದನ್ನು ಡಿಲೀಟ್ ಮಾಡಿ, ಕಂಪ್ಲೀಟಾಗಿ ಡಿಲೀಟ್ ಮಾಡಿಬಿಟ್ಟು ನೀವು ಮತ್ತೆ ಇನ್ಸ್ಟಾಗ್ರಾಮ್ ಅಂದರೆ ನಿಮ್ಮ ಕ್ರೋಮ್ನಲ್ಲಿ YT ಸ್ಟುಡಿಯೋ ಆ್ಯಪ್ ಅನ್ನೋದು ಡೌನ್ಲೋಡ್ ಮಾಡ್ಕೊಳ್ಳಿ ಗೈಸ್. ಇಲ್ಲಿ ಓಪನ್ ಮಾಡ್ಕೊಂಡಿದ್ದೀನಿ ನೋಡಿ ನಾನು. ಈ ಥರ ನೀವು ಓಪನ್ ಮಾಡ್ಕೊಬೇಕಾಗುತ್ತೆ. ಓಪನ್ ಆಗ್ತಾಯಿದೆ ಗೈಸ್, ಸ್ವಲ್ಪ ಲೋಡಿಂಗ್ ಆಗ್ತಾಯಿದೆ. ಈ ಥರ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಳ್ಳಿದ ತಕ್ಷಣ ನಿಮಗೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ನಿಮಗೆ ಕ್ರಿಯೇಟ್ ಅಂತ ಕಾಣಿಸ್ತಿರ್ಬೋದು. ಇಲ್ಲಾಂದರೆ ಇಲ್ಲಿ ಕಾಣಿಸ್ತಿದೆಯಲ್ಲ, ಇಲ್ಲಿ ಡೆಸ್ಕ್ಟಾಪ್ ಅಂತ ಡೆಸ್ಕ್ಟಾಪ್ ಸೈಟ್ ಅಂತ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಕಂಪ್ಲೀಟಾಗಿ ಫುಲ್ ಎಲ್ಲ ಕಾಣಿಸುತ್ತೆ. ನಿಮಗೆ ಇದ್ರ ಬಗ್ಗೆ ಇನ್ನೂ ಕಂಪ್ಲೀಟಾಗಿ ವೀಡಿಯೋ ಬೇಕು ಅಂದರೆ ನಾನು ಇನ್ನೂ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಯಾವ ಥರ ವೀಡಿಯೋ ಅಪ್ಲೋಡ್ ಮಾಡೋದೆಲ್ಲ ನಿಮಗೆ ತಿಳಿಸ್ಕೊಡ್ತೀನಿ. ಇವಾಗ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಗೆ ಕಾಣಿಸ್ತಿರ್ಬೋದು ಅಪ್ಲೋಡ್ ವೀಡಿಯೋಸ್ ಅಂತ. ಈ ಥರ ಝೂಮ್ ಮಾಡ್ಕೊಳ್ಳಿ ಬರುತ್ತೆ. ಗೈಸ್ ಇಲ್ಲಿ ಅಪ್ಲೋಡ್ ವೀಡಿಯೋಸ್ ಅಂತ ಕಾಣಿಸ್ತಿದ್ದಿಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಝೂಮ್ ಕಮ್ಮಿ ಕೊಡಿ. ಇಲ್ಲಿ ಸೆಲೆಕ್ಟ್ ಫೈಲ್ಸ್ ಅಂತ ಇದೆಯಲ್ಲ, ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಗೈಸ್ ಇಲ್ಲಿ ನಿಮಗೆ ನೀವು ಯಾವ ವೀಡಿಯೋ ರೀನೇಮ್ ಕೊಟ್ಟಿರ್ತೀರ ಅದು ನಿಮ್ಗೆ ಇಲ್ಲಿ ಆಡಿಯೋ ಅಥವಾ ವೀಡಿಯೋಸ್ ಎಲ್ಲ ಟಾಪಲ್ಲಿ ಕಾಣಿಸ್ತಿರುತ್ತೆ. ವೀಡಿಯೋ ಕ್ಲಿಕ್ ಮಾಡಿದ್ರೆ ಸಡನ್ನಾಗಿ ನೀವು ಯಾವ ರೀನೇಮ್ ಕೊಟ್ಟಿರ್ತೀರ ಅದು ನಿಮಗೆ ಇಲ್ಲಿ ಸಡನ್ನಾಗಿ ಬಂದ್ಬಿಡುತ್ತೆ. ಅಂದರೆ ಇಮಿಡಿಯೇಟ್ಲಿ ಬಂದ್ಬಿಡುತ್ತೆ ಔಟ್ ಟು ಇನ್ಸ್ಟಾಗ್ರಾಮ್. ಅಂದರೆ ಇದಕ್ಕೆ ಹೇಳೋದು ನಾನು, ನೀವು ವೀಡಿಯೋಸ್ ಕನ್ಫ್ಯೂಸ್ ಆಗ್ತೀರಾ ಅಂತಲೇ ಸೇವ್ ಮಾಡ್ಕೊಳ್ಳಿ ಅಂತ ಹೇಳೋದು. ಇದರ ಬೆನಿಫಿಟ್ ಏನಪ್ಪ ಅಂದರೆ, ಇಲ್ಲಿ ಸೇವ್ ನೀವು ಅಲ್ಲೇನು ರೀನೇಮ್ ಕೊಟ್ಟಿರ್ತೀರ ಅದೇ ರೀನೇಮ್ ಇಲ್ಲಿ ಟೈಟಲಾಗಿ ಬರುತ್ತೆ ನೋಡಿ ಗೈಸ್. ಇಲ್ಲಿ ನಾನು ಇಲ್ಲಿ ಅಲ್ಲೇನು ಕೊಟ್ಟಿದ್ದೆ ಅದೇ ಇಲ್ಲಿ ಇನ್ಸ್ಟಾಗ್ರಾಮು ಅಂತ. ಗೈಸ್ ಯಾಕೋ ವೀಡಿಯೋ ಸ್ಟ್ರಕ್ ಆಗ್ತಿದೆ ಫೇಸ್ದು, ಇದನ್ನು ಇದು ಮಾಡೋಣ ಗೈಸ್, ಆಫ್ ಮಾಡಿಬಿಡೋಣ ಇದನ್ನು. ಯಾಕಂದರೆ ತುಂಬ ತೊಂದರೆ ಆಗ್ತಿದೆ ಗೈಸ್. ಇವಾಗ ನೋಡಿ ಇಲ್ಲಿ ಅಲ್ಲೇನು ರೀನೇಮ್ ಕೊಟ್ಟಿದೆ ಅದೇ ರೀನೇಮ್ ಇಲ್ಲಿ ಬಂದಿದೆ ನೋಡಿ. ಇಲ್ಲಿ ನಾನು ಇನ್ನು ಕನ್ನಡ ಅಂತ ಕೊಟ್ಬಿಟ್ಟು ನಾನು ಇಲ್ಲಿ ಈ ಥರ ಕೊಟ್ಕೊಂಡು ಔ ಟು ಇನ್ಸ್ಟಾಗ್ರಾಮ್ ರೀಲ್ಸ್ ವೈರಲ್ ಇನ್ ಕನ್ನಡ ಅಂತ ಕೊಟ್ಟು 2024 ಅಂತ ಕೊಡ್ತೀನಿ. 24 ಅಂತ ಕೊಟ್ಟು ಮತ್ತೆ ಕನ್ನಡದಲ್ಲಿ ಇವಾಗ ಹೇಗೆ ರೀಲ್ಸ್ನ ವೈರಲ್ ಮಾಡೋದು ಅಂತ ಕನ್ನಡದಲ್ಲಿ ಕೊಡಬೇಕು. ಹೇಗೆ ಇದನ್ನು ಇಂಗ್ಲೀಷಲ್ಲಿ ಕೊಟ್ಕೊಳ್ಳಿ. ಯಾಕಂದರೆ ಜನಗಳಿಗೆ ಅಟ್ರಾಕ್ಟ್ ಆಗಬೇಕದು ರೀಲ್ಸ್ನ.
ಇದನ್ನು ಕನ್ನಡದಲ್ಲೇ ಕೊಡಿ. ಇಂಗ್ಲೀಷಲ್ಲೇ ಕೊಡಿ ಗೈಸ್, ಯಾಕಂದ್ರೆ ಕನ್ನಡದಲ್ಲಿ ಕರೆಕ್ಟಾಗಿ ಕಾಣಿಸಲ್ಲ. ಇಂಗ್ಲೀಷಲ್ಲಾದರೆ ಕರೆಕ್ಟಾಗಿ ಕಾಣಿಸುತ್ತೆ. ಸ್ವಲ್ಪ ವೀಡಿಯೋ ಅನ್ನೋದು ಜಾಸ್ತಿ ಆಗ್ಬೋದು ನಿಮಗೆ, ಬಟ್ ಎಂಡ್ವರೆಗೂ ವಾಚ್ ಮಾಡಿ. ವೈರಲ್ ಮಾಡೋದು ಕನ್ನಡದಲ್ಲಿ ಅಂತ ಕೊಡಿ ಗೈಸ್. ಇಲ್ಲಿ ಬಂದ್ಬಿಡುತ್ತೆ ಟಾಪಲ್ಲೇ ಕನ್ನಡದಲ್ಲಿ ಅಂತ. ಅಷ್ಟೇ ಗೈಸ್. ಇಷ್ಟು ಕೊಟ್ಬಿಟ್ಟು ನೀವು ಇದನ್ನೇ ಕೆಳಗಡೆ ಕಾಪಿ ಮಾಡಬೇಕಾಗುತ್ತೆ. ಹೌ ಟು ಇನ್ಸ್ಟಾಗ್ರಾಮ್ ರೀಲ್ಸ್ ವೈರಲ್ ಇನ್ ಕನ್ನಡ 2024. ಹೇಗೆ ಇನ್ಸ್ಟಾಗ್ರಾಮ್ ಅಂತ ಕೊಡಿ, ಯಾಕಂದರೆ ಅಲ್ಲಿ ಜನಗಳಿಗೆ ಅಟ್ರಾಕ್ಟ್ ಆಗಬೇಕು. ಇನ್ಸ್ಟಾಗ್ರಾಮ್ ರೀಲ್ಸ್ನ ವೈರಲ್ ಮಾಡೋದು ಕನ್ನಡದಲ್ಲಿ ಅಂತ ಕೊಟ್ಬಿಟ್ಟು ಇದನ್ನೇ ನೀವು ಏನು ಮಾಡ್ತೀರ ಅಂದರೆ ಈ ಥರ ಕಾಪಿ ಮಾಡ್ಕೊಬೇಕು ನೀವು ಫುಲ್ಲು. ಇದನ್ನು ಈ ಥರ ಬರುತ್ತೆ ಇಲ್ಲಿ ಕಾಪಿ ಅಂತ. ಕಾಪಿ ಮಾಡ್ಕೊಳ್ಳಿ, ಕಟ್ ಮಾಡಬೇಡಿ. ನೋಡಿ ಗೈಸ್, ಇಲ್ಲಿ ನಿಮಗೆ ಡಿಸ್ಕ್ರಿಪ್ಷನ್ ಎಲ್ಲ ಯಾವ ಥರದ್ದು ಹಾಕ್ಬೇಕಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ನಿಮಗೆ. ಯಾಕಂದರೆ ಎಷ್ಟೊಂದು ಜನಕ್ಕೆ ಡಿಸ್ಕ್ರಿಪ್ಷನ್ ಎಲ್ಲ ಮತ್ತೆ ಪದೇ ಹಾಕ್ತಾ ಇರ್ತಾರೆ. ಅದು ಕಂಪ್ಲೀಟಾಗಿ ನಿಮಗೆ ಪರ್ಮನೆಂಟಾಗಿ ಯಾವ ಥರ ಹಾಕೋದಂತ ನಿಮಗೆಲ್ಲ ಡಿಸ್ಕ್ರಿಪ್ಷನ್ ನಾನು ಕಂಪ್ಲೀಟಾಗಿ ವೀಡಿಯೋ ಅನ್ನೋದು ಮಾಡ್ತೀನಿ ಗೈಸ್. ಇಲ್ಲಿ ಈ ಥರ ಕೊಟ್ಕೊಂಡಾದಮೇಲೆ ಗೈಸ್, ನೀವು ತಮ್ನೇಲ್ನ ಕ್ರಿಯೇಟ್ ಮಾಡ್ಕೊಬೇಕು. ತಮ್ನೇಲ್ ಇಲ್ಲೇ ಅಪ್ಲೋಡ್ ಮಾಡ್ಬೋದು. ನೋಡಿ ಗೈಸ್, ಇಲ್ಲಿ ಮೇನ್ ತಮ್ನೇಲ್ನ ಅಪ್ಲೋಡ್ ಮಾಡಬೇಕು. ಈ ಥರ ಟ್ಯಾಪ್ ಮಾಡಿ, ಝೂಮ್ ಮಾಡಿ ಟ್ಯಾಪ್ ಮಾಡಿದ್ರೆ ನಿಮಗೆ ಬೇಗ ಬಂದ್ಬಿಡುತ್ತೆ. ವಿಡಿಯೋ ಅನ್ನೋದು ಇಲ್ಲಿ ಫಾಸ್ಟಾಗಿ ಅಪ್ಲೋಡ್ ಆದರೆ ಗೈಸ್, ಇಲ್ಲಿ ಅಪ್ಲೋಡ್ ಆಗಿದೆ, ಬಟ್ ಅದು ಇನ್ನೂ ಇಲ್ಲಿ ಬರ್ತಾಯಿದೆ ನೋಡಿ, ಕಾಣಿಸ್ತಿದೆ ನಿಮಗೆ. 2-3 ಸತಿ ಟ್ಯಾಪ್ ಮಾಡಿ ಗೈಸ್, ಯಾಕಂದರೆ ಅದು ಸ್ವಲ್ಪ ಲೋಡಿಂಗ್ ಆಗ್ತಾಯಿದೆ. ವಿಡಿಯೋ ಅನ್ನೋದು ಅಪ್ಲೋಡ್ ಆದಮೇಲೆ ಬರೋದು ಅದು. ನೋಡಿ ಈ ಥರ ಬಂತು ನೋಡಿ. ಈ ಥರ ನಾನು ತಮ್ನೇಲನ್ನು ಹಾಕಿದ್ದೀನಿ. 5 ಟ್ರಿಕ್ಸಿಂದ ನಿಮ್ಮ ರೀಲ್ಸ್ ವೈರಲ್ ಆಗುತ್ತೆ ಅಂತ ನಾನು ಒಂದು ವೀಡಿಯೋ ಮಾಡಿದ್ದೀನಿ. ಅದನ್ನೇ ಕಂಪ್ಲೀಟಾಗಿ ವೀಡಿಯೋ ಅನ್ನೋದು ಅಪ್ಲೋಡ್ ಮಾಡ್ತಿದ್ದೀನಿ ಗೈಸ್. ಇಷ್ಟು ಮಾಡ್ಕೊಂಡು ನೀವು ಅಪ್ಲೋಡ್ ಮಾಡೋದು ಹಿಂಗೆ ಗೈಸ್. ಯಾಕೆಂದರೆ ಎಷ್ಟೊಂದು ಜನ ಆ ಥರ ಅಪ್ಲೋಡ್ ಮಾಡೋಕ್ಕೆ ಹೋಗ್ತೀರಾ, ಅದು ಖಂಡಿತ ವರ್ಕ್ ಆಗೋಲ್ಲ ನಿಮಗೆ, ಅಂದರೆ ವೈರಲ್ ಆಗೋಲ್ಲ ಗೈಸ್. ಹಂಗೆ ಇಲ್ಲಿ ನೀವು ಸೆಟ್ಟಿಂಗ್ ನೋ ಇಟ್ಸ್ ಫಾರ್ ಕಿಡ್ಸ್ ಅಂತಿದೆ ನೋಡಿ. ಇಲ್ಲಿ ನೋ ಮೇಡ್ ಫಾರ್ ಕಿಡ್ಸ್ ಅಂತ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಎಷ್ಟಿಟ್ ಮೇಡ್ ಫಾರ್ ಕಿಡ್ಸ್ ಅಂತ ಹಾಕ್ತಾರೆ. ಅದು 18 ವರ್ಷ ಒಳಗಡೆ ಇರೋರು ಮಾತ್ರ ರೆಕಮೆಂಡ್ ಆಗುತ್ತೆ ವಿಡಿಯೋ ಅನ್ನೋದು. ನೋಡಿ ಗೈಸ್, ಇಷ್ಟಾದಮೇಲೆ ಇಲ್ಲಿ ಶೋ ಮೋರ್ ಅಂತ ಕಾಣಿಸ್ತಿದೆಯಲ್ಲ, ಶೋ ಮೋರ್ ಅಂತ ಕಾಣಿಸ್ತಿದೆ ಗೈಸ್. ಇವಾಗ ಇಲ್ಲಿ ನಿಮಗೆ ಟ್ಯಾಕ್ಸ್ ಎಲ್ಲ ಹಾಕಬೇಕಾಗುತ್ತೆ. ಮೇನ್ ಟ್ಯಾಕ್ಸಿಂದ ನಿಮಗೆ ವೈರಲ್ ಅನ್ನೋದಾಗುತ್ತೆ ವಿಡಿಯೋ ಅನ್ನೋದು. ಓಕೆ ಗೈಸ್, ಇಲ್ಲಿ ನಿಮಗೆ ಟ್ಯಾಕ್ಸ್ ಯಾಕೆ ಹಾಕ್ತಾರೆ ಅಂದರೆ, ನಿಮ್ಮ ವೀಡಿಯೋ ಏನಾರ ಸ್ವಲ್ಪ ಇನ್ಸ್ಟಾಗ್ರಾಮ್ ವೈರಲ್ ಅಂತ ಕೊಟ್ಟರೆ ಸಾಕು, ಅದು ಟಾಪಲ್ಲೇ ಬಂದ್ಬಿಡುತ್ತೆ. ಇವಾಗ ಸರ್ಚ್ ತೋರಿಸ್ತೀನಿ ಒಂದು ಸತಿ ನಿಮಗೆ. ನೋಡಿ ಗೈಸ್, ಇಲ್ಲಿ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡಿ. ಇವಾಗ ನಿಮಗೆ ಒಂದು ಸತಿ ತೋರಿಸ್ತೀನಿ. ಇನ್ಸ್ಟಾಗ್ರಾಮ್ ಇಲ್ಲಿ ನೋಡಿ, ಈ ಥರ ಟ್ರಿಕ್ಸ್ ರೀಲ್ಸ್ ವೈರಲ್ ಟ್ರಿಕ್ ಅಂತ ಕಾಣಿಸ್ತಿದೆಯಲ್ಲ, ಈ ಥರ ನಿಮಗೆ ಟ್ಯಾಕ್ಸ್ ಅನ್ನೋದು ಬರುತ್ತೆ. ಈ ಥರ ಟ್ಯಾಕ್ಸ್ನಾಗ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ನೋಡಿ, ಇಲ್ಲಿ 6 ಡೇಸ್ ಇಲ್ಲಿ 37K ಹೋಗಿದೆ. ಇವರು ಟ್ಯಾಕ್ಸ್ ಹಾಕೋಣ ನಾವು. ಮಾಡ್ಕೊಳ್ಳಿ, ಟ್ಯಾಕ್ಸ್ ಅಂತ ಬರುತ್ತೆ ನೋಡಿ ಗೈಸ್. ಇಲ್ಲಿ ಮೋರ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಟ್ಯಾಕ್ಸ್ ಅಂತ ಬರುತ್ತೆ. ಅಂದರೆ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಕು. ಟ್ಯಾಕ್ಸ್ ಫಾರ್ ವೀಡಿಯೋಸ್ ಅಂತ ಒಂದು ಆ್ಯಪ್ ಐತೆ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಇದನ್ನು ಕ್ಲಿಕ್ ಮಾಡಿಕೊಂಡ್ರೆ ನೀವು ಲೋಡಿಂಗ್ ಆಗ್ತಾಯಿದೆ. ನೋ ಥ್ಯಾಂಕ್ಸ್ ಅಂತ ಕೊಟ್ಬಿಟ್ಟು ಇಲ್ಲಿ ಇಷ್ಟು ನಾವು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿಕೊಂಡು ಆಮೇಲೆ ನೀವು ಪೇಸ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಟ್ಯಾಕ್ಸಲ್ಲಿ ನೋಡಿ, ಈ ಥರ ಬಂದು ಈ ಥರ ಪ್ರೆಸ್ ಮಾಡಿ ಪೇಸ್ಟ್ ಮಾಡಬೇಕಾಗುತ್ತೆ. ಪೇಸ್ಟ್ ಮಾಡಿದ್ರೆ ನಿಮಗೆ ಅಲ್ಲೆಲ್ಲ ಇದಾಗುತ್ತೆ. ಇಲ್ಲಿ ನೀವು ಅಪ್ಕಮಿಂಗ್ ವರ್ಲ್ಡ್ ಇವರೆಲ್ಲ ಕೊಟ್ಟಿದ್ದಾರಲ್ಲ, ಇದನ್ನೆಲ್ಲ ನೀವು ನಿಮಗೆ ಬೇಡದೇ ಇರೋದೆಲ್ಲ ತೆಗೆದುಬಿಡಿ. ಯಾಕಂದರೆ ಇವಾಗ ನಾನು ಯಾವ್ದು ತೆಗಿತೀನಿ ಅಂದರೆ, ಇಲ್ಲಿ ಬರೀ 500 ಹಾಕ್ಬೋದು ಅಷ್ಟೇ, 500ಕ್ಕಿಂತ ಜಾಸ್ತಿ ಹಾಕೋಕ್ಕಲ್ಲ. ಈ ಹಿಂದಿಲಿ ಐತಲ್ಲ, ಹಿಂದಿಲಿ ತೆಗೆದುಬಿಡಿ ಅಷ್ಟೇ ಸಾಕು.
ಇಲ್ಲಿ ತೆಗ್ಬಿಟ್ಟು ಇಲ್ಲಿ ಯಾವ ಥರ ಒಂದಕ್ಕೆ ನೀವು ಕೈಸೆ ಬನೆ ಅಂತ ಹಾಕಿದಾರಲ್ಲ, ಇಲ್ಲಿ ನಾವು ಕನ್ನಡ ಅಂತ ಹಾಕೋಣ ಅಷ್ಟೇ. ರೀಲ್ಸ್ ಅಂತ ಇರೋದು ಹೇಗೆ ವೈರಲ್ ಅಂತ ಹಾಕೋಣ, ಕನ್ನಡದಲ್ಲಿ ಹಾಕ್ಬೇಕು. ಅಂದರೆ ಇಂಗ್ಲೀಷಲ್ಲೇ ಟೈಪಿಂಗ್ ಮಾಡಬೇಕು. ಅಷ್ಟೇ ಗೈಸ್, ಇದನ್ನು ಕ್ಲಿಕ್ ಮಾಡಿ ನಿಮಗೆ ನೆಕ್ಸ್ಟ್ ಬರುತ್ತೆ. ಅಷ್ಟೇ ಗೈಸ್, ಇಲ್ಲಿ ಇಷ್ಟು ಮಾಡಾದಮೇಲೆ ಇಲ್ಲಿ ಮೇಯ್ನ್ ನಿಮಗೆ ಗೊತ್ತಾಗಬೇಕೇನಾಗಂದರೆ ನೀವು ಹಾಕ್ಬೇಕಾಗಿರೋದು ಇಲ್ಲಿ ನಿಮಗೆ ಎಲಿಮಿನೇಟ್ಸ್ ಅಂತ ಕಾಣಿಸುತ್ತೆ ನೋಡಿ. ಇಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ಬೋದು, ಕ್ಲಿಯರಾಗಿ ಕೇಳಿಸ್ಕೊಳ್ಳಿ. ಆದಷ್ಟು ಸೌಂಡನ್ನ ಜಾಸ್ತಿನೇ ಕೊಡ್ತೀನಿ. ವೀಡಿಯೋ ಎಲಿಮಿನೇಟ್ಸ್ ಅಂತ ಇದೆಯಲ್ಲ, ಇದರಲ್ಲಿ ಏನಪ್ಪ ಅಂದರೆ ನೀವು ಐ ಕಾರ್ಡ್ಸು ಅವೆಲ್ಲ ಗೊತ್ತಿರುತ್ತೆ ನಿಮಗೆ. ವೀಡಿಯೋ ನೋಡ್ಬೇಕಾದ್ರೆ ಇಲ್ಲಿ ಐ ಕಾರ್ಡ್ಸ್ ಹಾಕಿರ್ತೀನಿ ನೋಡಿ, ಗೊತ್ತಾಗುತ್ತೆ ಅಂತ ಹೇಳ್ತಾರಲ್ಲ, ಹಂಗೆ ಇಲ್ಲಿ ಐ ಕಾರ್ಡ್ಸ್ನ ಆ್ಯಡ್ ಮಾಡಬೇಕು. ಇವಾಗ ಆ್ಯಡ್ ಸಬ್ಟೈಲ್ಸ್ ಇದು ನಿಮಗೆ ಆಪ್ಷನ್ ಬಂದಿಲ್ಲ, ಬಟ್ ಇಲ್ಲಿ ಆ್ಯಡ್ ಎಂಡ್ ಸ್ಕ್ರೀನ್ ಅಂತ ಕಾಣಿಸ್ತಿದೆಯಲ್ಲ, ಇದನ್ನು ಎಂಡ್ ಸ್ಕ್ರೀನ್ ಏನಪ್ಪ ಅಂದರೆ ನಿಮಗೆ ಎಂಡಲ್ಲಿ ನೀವು ವೀಡಿಯೋನ ಸ್ವಲ್ಪ ಮುಗಿಬೇಕಾದ್ರೆ ನಿಮಗೆ ಒಂದು ವೀಡಿಯೋ ಅನ್ನೋದು ಬರೋದು ಗೊತ್ತಾ, ಏನಪ್ಪ ಅಂದರೆ ಇನ್ನೊಂದು ವೀಡಿಯೋ ನೆಕ್ಸ್ಟ್ ವೀಡಿಯೋಕ್ಕೆ ನಿಮಗೆ ಶೋ ಆಗ್ತಿರುತ್ತೆ. ಚೂಸ್ ಎ ವೀಡಿಯೋ, ಸ್ಪೆಸಿಫಿಕ್ ವೀಡಿಯೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದು ಪ್ರೀವಿಯಸ್ ವೀಡಿಯೋ ನೀವು ಏನು ಮಾಡಿರ್ತೀವಿ ಅದು ಬಂದೇ ಬರುತ್ತೆ ಒಂದು. ನೀವು ಮತ್ತೆ ಒಂದು ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಬಗ್ಗೆ ಅಲ್ವಾ, ನಾನು ಇಲ್ಲಿ ಮೊನ್ನೆ ಫೇಸ್ಬುಕ್ ಅಕೌಂಟು, ಇನ್ಸ್ಟಾಗ್ರಾಮ್ ಬಗ್ಗೆ ಅಕೌಂಟ್ ಬಗ್ಗೆ ನಾನು ಒಂದು ವೀಡಿಯೋ ವೈರಲ್ ಆಗಿದೆ. ಬಟ್ ಇನ್ನೂ ಆಗದೇ ಇರೋದಪ್ಪ ಅಂದರೆ ನಿಮಗೆ ಕನ್ನಡದಲ್ಲಿ ಅರ್ನಿಂಗ್ ಆಪ್ ಅಂತಿದೆ, ಅದನ್ನು ಸೇವ್ ಮಾಡ್ತೀನಿ. ಈ ಥರ ಸೇವ್ ಮಾಡಿ. ಸ್ವಲ್ಪ ಡಿಸ್ಟರ್ಬೆನ್ಸ್ ಅನ್ನೋದಿದೆ ಇಲ್ಲಿ ಗೈಸ್, ಕಾಣಿಸ್ತಿದೆ ಅನಿಸುತ್ತೆ, ಯಾಕಂದರೆ ತುಂಬ ಇಲ್ಲಿ ಸೌಂಡ್ ಅನ್ನೋದು ಬರ್ತಾಯಿದೆ, ಅದರಿಂದ ನಿಮ್ಗೆ ಹೇಳೋಕ್ಕಾಗ್ತಿಲ್ಲ. ಆವಾಗಲೇ ಯಾರೋ ಒಬ್ಬರು ಬಂದಿದ್ದರು ಕಸ್ಟಮರು. ಆ್ಯಡ್ ಅಂತ ಇದೆಯಲ್ಲ, ಆದ್ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ನಿಮಗೆ ಕಾಣಿಸ್ತಿರ್ಬೋದು. ಐ ಕಾರ್ಡ್ ಅಂದರೆ ಐ ಕಾರ್ಡ್ ಅಂದರೆ ಇವಾಗ ನೀವು ವೀಡಿಯೋ ನೋಡ್ಬೇಕಾದ್ರೆ ಟಾಪಲ್ಲಿ ಬರುತ್ತೆ ಐ ಕಾರ್ಡ್ ಅಂತ. ಇಲ್ಲಿ ನೀವು ಐ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಥರ ಸೆಲೆಕ್ಟ್ ಮಾಡಿಕೊಂಡು ಗೈಸ್, ಯಾವುದು ಸೆಲೆಕ್ಟ್ ಮಾಡ್ಕೊಂಡಿರ್ತೀರಲ್ಲ, ಯಾವ ವೀಡಿಯೋ, ಇವಾಗ ಒಂದು ಇನ್ಸ್ಟಾಗ್ರಾಮ್ ಬಗ್ಗೆ ನಾನು ಪ್ರೀವಿಯಸ್ಸಲ್ಲಿ ಹೇಳಿದ್ದೆ, ಇನ್ಸ್ಟಾಗ್ರಾಮ್ನ ಯಾವ ಥರ ಅಕೌಂಟ್ನ ಡಿಲೀಟ್ ಮಾಡ್ತಾರಂತ, ಅದನ್ನೇ ಕೊಟ್ಟಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ನಿಮ್ಗೆ ಕಾಣಿಸುತ್ತೆ. ಇಷ್ಟೇ ಗೈಸ್, ರೈಟ್ ಮಾರ್ಕ್ ಬಂದಮೇಲೆ ನಿಮ್ಗೆ ಇಲ್ಲಿ ವೀಡಿಯೋ ಇನ್ನೊಂದೇನಪ್ಪ ಅಂದರೆ ವಿಸಿಬಿಲಿಟಿಲಿಗೆ ಹೋಗ್ಬಿಟ್ಟು ನೀವು ವೀಡಿಯೋನ ಅನ್ಲಿಸ್ಟೆಡ್ಗೆ ಇಕ್ಕೋಬೇಕು. ನೋಡಿ, ಇಲ್ಲಿ ಅನ್ಲಿಸ್ಟೆಡ್ ಅಂತಿದೆಯಲ್ಲ, ಇದು ಅನ್ಲಿಸ್ಟೆಡ್ಗೆ ಇಕ್ಕೊಂಡ್ರೆ ಏನಾಗುತ್ತೆ, ನಿಮ್ಮ ವೀಡಿಯೋ ಅನ್ನೋದು ಎಲ್ಲ ಫುಲ್ಲು ಏನೇನು ತಪ್ಪಾಗಿದೆ ಎಲ್ಲ ಸರಿ ಮಾಡುತ್ತೆ. ಅದೇ ಕಾಣಿಸ್ತಿದೆ ನಿಮಗೆ. ಇಲ್ಲಿ ನೆಕ್ಸ್ಟ್ ಕೊಟ್ಕೊಂಡು ಅಷ್ಟೇ ಅಪ್ಲೋಡ್ ಮಾಡಬೇಕು. ಅಷ್ಟೇ ಬಂದ್ಬಿಡುತ್ತೆ. ವೀಡಿಯೋನ ಕಾಪಿ ಮಾಡ್ಕೊಂಡು ನಿಮ್ಮ ಸ್ಟೋರಿಗೆಲ್ಲ ಮೆನ್ಷನ್ ಮಾಡ್ಬೋದು. ಇಷ್ಟೇ ಗೈಸ್.